ಇಷ್ಟು ಜನ ಇದೀರಿ, ಎಲ್ಲಿ ಜಾಬ್ ಕೊಡಿಸ್ತೀರ ಅಂತಾರೆ. ಕೊನೆಗೆ ಎಲ್ಲ ಆದ್ಮೇಲೆ ಒಬ್ಬ ಹುಡುಗ ಎದ್ದಿತ್ಕೋತಾನೆ, ಕರ್ನಾಟಕದಲ್ಲಿ ಎಷ್ಟು ಜಾಬ್ ಕರೀತಾರೆ ಸರ್ ಅಂತ. 500 ಜಾಬ್ ಕರೀತಾರೆ, ನಮ್ ಇಷ್ಟ ಜನಕ್ಕಾದ್ರೆ ಉಳ್ದೋರಿಗೆ ಏನ್ ಕೊಡ್ಬೇಕು ಸರ್ ಅಂತ. ಭಾರತ ಸರ್ಕಾರದಲ್ಲಿ 1 ವರ್ಷಕ್ಕೆ 10 ಲಕ್ಷ ಗವರ್ಮೆಂಟ್ ಜಾಬ್ ಕರೀತಾರೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಷ್ಟು ಜನ ಅಪ್ಲೈ ಮಾಡಿದಿರ ಕೈ ಎತ್ತಿ? ವಾವ್, ಗುಡ್. ಈಗ ತೃಪ್ತಿ ಆಗ್ತಾ ಇದೆ ನಂಗೆ. ಯಾಕಂದ್ರೆ ಮೊದಲು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ ಹಂಗಂದ್ರೆ ಏನು ಕೇಳೋರು ಹುಡುಗರು. ನೀವು ಅಪ್ಲೈ ಮಾಡಿದಿರ ಅಂದ್ರೆ ಗ್ರೇಟ್. RRB ಎಷ್ಟು ಜನ ಅಪ್ಲೈ ಮಾಡಿದೀರಾ? ಮಾಡ್ತಾ ಇದೀರಾ, ಗುಡ್. ಬ್ಯಾಂಕಿಂಗ್ ಎಷ್ಟು ಜನ ಅಪ್ಲೈ ಮಾಡ್ತಾ ಇದೀರಾ? ಕಡಿಮೆ ಇದೆ ನೋಡಿ. ಬ್ಯಾಂಕಿಂಗ್ 1 ಲಕ್ಷ ಉದ್ಯೋಗಗಳು 1 ವರ್ಷಕ್ಕೆ. ಅವೇನು ಆರ್ಟ್ ಕಾಮರ್ಸ್ ನವ್ರು ಬರ್ಬೇಕು ಅಂತ ಇಲ್ಲ, ಅದಕ್ಕೆ ಆರ್ಟ್ಸ್ ಹುಡುಗರು ಬ್ಯಾಂಕಿಂಗ್ ಬರ್ಬೋದು. ಯಾವ್ದಾರು ಬ್ಯಾಂಕಿಗೆ ಹೋಗ್ರಿ, ನೀವೇನೋ ಬೆಂಗಳೂರು ಕಡೆ ಹುಡುಗರಿಗೆ ಪ್ರಾಬ್ಲಮ್ ಆಗ್ತಾ ಇಲ್ಲ. ಯಾಕಂದ್ರೆ ನಿಮ್ಗೆ ಸ್ವಲ್ಪ ತೆಲುಗು ಕಲ್ತ್ಕೊಂಡ್ಬಿಟ್ಟಿದೀರಿ ನೀವು. ಕೋಲಾರ ಬಂಗಾರಪೇಟೆ ಕಡೆಯಿಂದ ಬಂದವ್ರು ತೆಲುಗು ಆರಾಮ್ ಬರುತ್ತೆ. ನಮ್ ಶಿವಮೊಗ್ಗ ಆ ಕಡೆ ಬಡದಾಡ್ತಿದೀವಿ ನಾವು. ಒಬ್ಬ ಬ್ಯಾಂಕ್ ಅಲ್ಲಿ ಎಂಪ್ಲಾಯ್ ಹತ್ರ ಹೋದ್ರು, ಏನಡ ಏಮಂಡಿ ಏನ್ ಕಾವಲ್ಲ ಅಂತಾರೆ. ಏಮಂಡಿ ಏನ್ ಕಾವಲ್ಲ ನಮ್ಗೇನ್ ಗೊತ್ತು ಅಂದ್ರೆ ಎಲ್ಲ ತೆಲುಗು ಹುಡುಗರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಕರ್ನಾಟಕದ ಬ್ಯಾಂಕ್ ಅಲ್ಲಿ ತೆಲುಗು ಹುಡುಗರು, ಹಿಂದಿ ಹುಡುಗರು ಬಂದು ಸೇರ್ಕೊಂಡಿದ್ದಾರೆ. ಅವ್ರು ಯಾಕೆ ಬಂದ್ರು ಅಂದ್ರೆ ನೀವು ಬರ್ಲಿಲ್ಲ, ಖಾಲಿ ಬಿಡಕ್ ಬರಲ್ಲ, ಅವ್ರು ಕರ್ಕೊಂಡ್ ಕೂರ್ಸಿದಾರಲ್ಲಿ. ಟ್ರೈ ಟು ಬ್ಯಾಂಕಿಂಗ್, ಟ್ರೈ ಟು RRB, ಟ್ರೈ ಟು SSC, ಲಕ್ಷಗಟ್ಲೆ ಜಾಬ್ ಕರೀತಾರೆ. ಕರ್ನಾಟಕದಲ್ಲೇ 50,000 ಜಾಬ್ ಕರೀತಾರೆ. 1 ವರ್ಷಕ್ಕೆ 50,000. ನಿಮಗ್ ಗೊತ್ತಿಲ್ಲ ಅಷ್ಟೇ. ನಿಮಗ್ ಗೊತ್ತಿರೋದ್ ಮೂರೇ ಎಕ್ಸಾಮ್. PC ಕರೆದ್ರ, SDA ಕರೆದ್ರ, PSI ಕರೆದ್ರ, KS ಕರೆದ್ರ, ಮುಗೀತು. ಇದು ಬಿಟ್ಟು ಇನ್ನು 18 ತರದ ಎಕ್ಸಾಮ್ ಕರ್ನಾಟಕದಲ್ಲಿ ಕರೀತಾರೆ. 18 ಟೈಪ್ಸ್. ನೀವು ಅಪ್ಲೈನೇ ಮಾಡಿರಲ್ಲ. ಸೊ ಪ್ಲೀಸ್ ಫೋಕಸ್ ಆನ್ ಬ್ಯಾಂಕಿಂಗ್ ಎಕ್ಸಾಮ್. ಬ್ಯಾಂಕಿಂಗ್ ಎಕ್ಸಾಮದ್ದು ಸಿಲೆಬಸ್ ನೀವು ಪರ್ಫೆಕ್ಟ್ ಮಾಡಿದ್ರೆ ನೀವು ಎವ್ರಿ ಇಯರ್ 10 ಎಕ್ಸಾಮ್ಸನ್ನು ಬರೆಯೋಬೋದು. ಬರೆದು ಪಾಸಾಗಿ ಸಕ್ಸಸ್ ಕಂಡ್ಕೋಬೋದು. ಒಂದೇ ಸಿಲೆಬಸ್ಸನ್ನು ನೀವು ಪ್ರಿಪೇರ್ ಮಾಡಿದ್ರಿ ಅಂದ್ರೆ ನಿಮ್ಮ ಒಂದಕ್ಕೆ ಕಡಿಮೆ ಒಂದು 3 ರಿಂದ 4 ಎಕ್ಸಾಮ್ಸ್ ನೀವು ಪಾಸ್ ಆಗ್ಬೋದು. ಎಷ್ಟೊಂದು ಜನ ಆ ಥರ ಎಕ್ಸಾಮ್ಸ್ ಪಾಸ್ ಆಗಿದವ್ರು ಇದ್ದಾರೆ. ಎಕ್ಸಾಮ್ಸ್ ಕಡೆ ಇಂಟ್ರೆಸ್ಟ್ ತೋರಿಸ್ರಿ. ಭಾಳ ಚಲೋ ವೇಕೆನ್ಸೀಸ್ ಇರ್ತಾವ್ರಿ. ನಿಮ್ಮ ಕರಿಯರ್ ಬಿಲ್ಡ್ ಮಾಡ್ಕೋಬೋದ್ರಿ. ಅದ್ರೊಳಗೆ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬೆಳೆಸೋದ್ರೊಳಗೆ ನೀವು ಒಬ್ಬರಾಗ್ಬೋದ್ರಿ. ನನ್ನ ವಿಡಿಯೋ ಒಳಗೆ ನಾನು ಸಿಲೆಬಸ್ ಕಂಪ್ಲೀಟ್ ಮಾಡಿಸೋದಷ್ಟೇ ಅಲ್ದ ನಾನು ನಿಮಗೆ ಮೋಟಿವೇಶನ್ನು ಕೊಡ್ತೀನಿ ಅಂತ ಹೇಳಿದ್ನಿ. ಸೊ ನೋಡ್ರಿ, ಲೆಟ್ಸ್ ಸ್ಟಾರ್ಟ್ ವಿತ್ ಮೋಟಿವೇಟಿಂಗ್ ಈಚ್ ಅದರ್. ದಿವ್ಯಾ ತನ್ವರ್, ಈ ಹೆಸರು ನಿಮಗೆ ಗೊತ್ತೈತೆ ಇಲ್ಲೋ ಗೊತ್ತಿಲ್ರಿ. ಬಟ್ ಇವತ್ತಾದ್ಮೇಲೆ ನೀವು ಈ ಹೆಸರನ್ನು ಎಂದೂ ಮರೆಯೋಂಗಿಲ್ರಿ. ಆ ಥರ ಅದ್ವಿತೀಯ ಅಪೂರ್ವ ಸಾಧನೆ ಮಾಡಿದಂಥ ವ್ಯಕ್ತಿತ್ವ ರೀ ಇವ್ರದ್ದು. ದಿವ್ಯಾ ತನ್ವಾರ್ ಇವರು ಹಿಂದಿ ಮೀಡಿಯಮಲ್ಲಿ ಓದಿ ಅತ್ಯಂತ ಬಡತನದ ಪರಿಸ್ಥಿತಿ ಒಳಗೆ ತಮ್ಮ ಶಿಕ್ಷಣವನ್ನು ಮುಗಿಸಿ ಫಸ್ಟ್ ಅಟೆಂಪ್ಟ್ನಾಗನ IPS ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ಸೆಕೆಂಡ್ ಅಟೆಂಪ್ಟ್ನಾಗೆ IAS, UPSC ಅಂಥ ದೊಡ್ಡ ಡಿಫಿಕಲ್ಟ್ ಎಕ್ಸಾಮನ್ನು ಇವರು 1-2 ಒಳಗೆ 2 ಅಟೆಂಪ್ಟ್ ಒಳಗನ ಕ್ರ್ಯಾಕ್ ಮಾಡೋದಕ್ಕೆ ವೆರಿ ಇಂಪಾರ್ಟೆಂಟ್ ರೀಸನ್ ಅಂದ್ರೆ ಬೆಸ್ಟ್ ಬಿಗಿನಿಂಗ್. ಅವರು ತಾವು ಗ್ರ್ಯಾಜುಯೇಷನ್ ಮಾಡ್ಕೋಬೇಕಾದಾಗನ ಡಿಸೈಡ್ ಮಾಡಿದ್ರು ನಾನು UPSC ಪ್ರಿಪ್ರೇಷನ್ ಮಾಡಬೇಕು ಅಂತ. ಅಟ್ ದ ಸೇಮ್ ಟೈಮ್ ಅವಾಗನ ಅವರು ಅದನ್ನು ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅಭ್ಯಾಸ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದರು. ನೆಕ್ಸ್ಟ್ ಸಾನಿಯಾ ಮಿರ್ಜಾ, ಎಲ್ಲರಿಗೂ ಗುರ್ತ್ರಿ, ಮೂಗುತಿ ಸುಂದರಿ ಸಾನಿಯಾ ಮಿರ್ಜಾ. ಪಾಕಿಸ್ತಾನದವ್ನು ಮದುವೆ ಮಾಡ್ಕೊಂಡ್ಬಿಟ್ಟಾಡ್ರಿ. ನಮ್ಮ ಇಂಡಿಯಾದಾಗೇನು ಕಡಿಮೆ ಇದ್ದಾರ್ರಿ ಹುಡುಗರು, ಹೊಲ್ಬಿಡ್ರಿ. ಇವರು US ಓಪನ್ ಮತ್ತು ವಿಂಬಲ್ಡನ್ ವಿನ್ನರ್ ರೀ. ಈ 2 ಗೇಮ್ಸನ್ನು ಅವರು ವಿದಿನ್ ಫ್ರ್ಯಾಕ್ಷನ್ ಆಫ್ 6 to 7 months ಒಳಗನ 2 ಗೇಮ್ ವಿನ್ ಆಗ್ಯಾರ್ರಿ ಅವರು. ಇದಕ್ಕೆ ಇವ್ರದ್ದು ಕಾರಣ ಫೋಕಸ್ ಆ್ಯಂಡ್ ಕಾನ್ಫಿಡೆನ್ಸ್. ಫೋಕಸ್ಲಿ ಅವರು ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರೋದ್ರಿಂದನೇ ಅವರು ಈ ಥರ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು. ಮತ್ತು ಇನ್ನು ನೆಕ್ಸ್ಟ್ ರವಿ ಚನ್ನಣ್ಣನವರ್. ಇನ್ನೊಮ್ಮೆ ಹೇಳ್ತೀನಿ ರೀ, ರವಿ ಚನ್ನಣ್ಣನವರ್. ಇನ್ನೊಂದ್ಸತಿ ಎದಕ್ಕೆ ಹೇಳಿದ್ನಿ ಅಂದ್ರೆ ಈ ಹೆಸರು ನನಗೆ, ನಿಮಗೆ, ಈ ವಿಡಿಯೋ ನೋಡಕತ್ತವ್ರಿಗೂ ನೋಡ್ಲಾರ್ದವ್ರಿಗೂ ಎಲ್ಲರಿಗೂ ಫೇವ್ರೇಟ್ ಐತ್ರಿ. ಯಾಕಂತಂದ್ರೆ ಇದು ಕರ್ನಾಟಕದ ಅತ್ಯಂತ ಜನಪ್ರಿಯ ವ್ಯಕ್ತಿತ್ವ. ಇವರು IPS ಆಫೀಸರ್ ಕರ್ನಾಟಕ. ಇವ್ರು ಈ ಥರ ಸಾಧನೆಗೆ ಕಾರಣ ಕನ್ಸಿಸ್ಟೆನ್ಸಿ, ಸತತ ನಿರಂತರ ಪ್ರಯತ್ನನೇ ಇವ್ರ ಈ ಸಾಧನೆಗೆ ಕಾರಣ. ನಮ್ಮನ್ನೆಲ್ಲರನ್ನೂ ಇನ್ಸ್ಪಿರೇಷನ್ ಮಾಡೋ ರವಿ ಅಣ್ಣ, ನಿಮಗೊಂದು ಹ್ಯಾಟ್ಸ್ ಆಫ್ ಫ್ರೀ ಥ್ಯಾಂಕ್ಸ್ ರೀ. ನೆಕ್ಸ್ಟ್, ಇದು ವೆರಿ ಇಂಪಾರ್ಟೆಂಟ್ ಪರ್ಸನ್, ಮೈ ಪರ್ಸ್ನಲ್ ಫೇವ್ರೇಟ್, MS ಧೋನಿ. ನಮ್ಮ ಕಾಕ ರೀ. ನಮ್ಮ ಕಾಕ ಏನಿಲ್ರಿ ಅಂದ್ರೆ ಯೂಶ್ವಲಿ ಧೋನಿ ಕಾಕ ಅಂತಿರ್ತಾರೆ ರೀ ಈ ಕಡೆ ಸೈಡ, ಅದಕ್ಕೆ ಅಂದಿರಿ ನಾನು. 3 different ICC ಟ್ರೋಫೀಸ್ ಬೈ ಎನಿ ಕ್ಯಾಪ್ಟನ್. ಯಾಕೆ ಗುರ್ತೇನ್ರಿ, ಇವ್ರಿಗೆ ಈ ಮನುಷ್ಯನ ಎಷ್ಟೋ ವರ್ಷದಿಂದ ಮಾಡಿರ್ತಾರೆ ರೀ, ಕ್ರಿಕೆಟ್ ಆಡಿರ್ತಾರೆ. ವೆರಿ ಅಂದ್ರೆ ಇವರು ಸ್ವಲ್ಪ ಟೈಮ್ ಒಳಗೂ ಇಷ್ಟು
ಟ್ರೋಫೀಸ್ ಗೆಲ್ಲಕ್ಕೆ ಮೇನ್ ಕಾರಣ ಅಂದ್ರೆ ಪ್ಲಾನಿಂಗ್ ರೀ. ಪ್ಲಾನಿಂಗ್ ಮಾಡಿನ ಯಾವ ಬಾಲ್ ಯಾಕಡೆ ಬರ್ತೈತಿ ಅನ್ನೋದ್ರ ಸುಖ ವಿಕೆಟ್ ಕೀಪಿಂಗ್ ಅಂತೂ ಎಷ್ಟು ಪ್ಲಾನಿಂಗ್ಲೆ ಅವ್ರು ನಿಂತು ಕ್ಯಾಚ್ ಹಿಡಿತಿದ್ರು ಅಂತಂದ್ರೆ ಯಾವ ಥರ ಕ್ರಿಕೆಟನ್ನು ಆಡಬೇಕು ಅನ್ನೋದನ್ನು ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಪ್ಲಾನಿಂಗನ್ನು ಹೇಳ್ಕೊಟ್ಟವ್ರು ಇವರೆಲ್ಲ ಬೇರೆ ಬೇರೆ ಕ್ಷೇತ್ರದವ್ರು ಇದ್ರೂ ಇವ್ರ ಒಳಗಿರುವಂಥ ವೆರಿ ಕಾಮನ್ ಥಿಂಗ್ಸ್ ಅಂತಂದ್ರೆ ಇವ್ರಿ ಬೆಸ್ಟ್ ಬಿಗಿನಿಂಗ್, ಫೋಕಸ್ ಆ್ಯಂಡ್ ಕಾನ್ಫಿಡೆನ್ಸ್, ಕನ್ಸಿಸ್ಟೆನ್ಸಿ, ಪ್ಲಾನಿಂಗ್. ನೀವು ಬೆಸ್ಟ್ ಬಿಗಿನಿಂಗ್ ಅಂದ್ರೆ ನಾನು ನಿಮಗೆ ಈಗ ಈ ಸಾಕಷ್ಟು ಜನ ಗ್ರ್ಯಾಜುಯೇಷನ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗನ ಅವರು ಡಿಸೈಡ್ ಮಾಡ್ಕೊಂಡು ಬಿಟ್ಟಿರ್ತಾರೆ ರೀ ಕಿ ನಾ ಆಫ್ಟರ್ ಗ್ರ್ಯಾಜುಯೇಷನ್ ನಾನು ಯಾವ ಎಕ್ಸಾಮ್ಸ್ ಬರಿಬೇಕು, ನಾನು ಏನು ಮಾಡಬೇಕು ಅಂಥೇಳಿ. ಬ್ಯಾಂಕಿಂಗ್ ಎಕ್ಸಾಮ್ ಇಂಥದ್ದು ಐತಲ್ರಿ, ನೀವು ಒಂದ್ಸತಿ ಪ್ರಿಪೇರ್ ಮಾಡಿದ್ರಿ ಅಂದ್ರೆ 10 to 15 10 ಎಕ್ಸಾಮ್ಸ್ ಅಂದ್ರೆ ಮಿನಿಮಮ್ ಬರೆಯಬಹುದ್ರಿ ನೀವು. ಅದಲ್ಲದೆ ನೀವು SSC CGL ಆ ಥರ ಎಕ್ಸಾಮ್ಸ್ಗಳಿಗೂ ಅದು ಸಿಲೆಬಸ್ ಅನುಕೂಲ ಮಾಡಿಕೊಡ್ತೈತ್ರಿ ನಿಮಗೆ. ಸೊ ವೆನ್ ಯು ಆರ್ ಡೂಯಿಂಗ್ ಗ್ರ್ಯಾಜುಯೇಷನ್ ಡಿಗ್ರಿ ಆರ್ ಜಸ್ಟ್ ಪಾಸ್ ಔಟ್, ಗಿವ್ ಅ ಥಾಟ್ ಟು ಪ್ರಿಪೇರ್ ಬ್ಯಾಂಕಿಂಗ್. ಬೆಸ್ಟ್ ಬಿಗಿನಿಂಗ್ ಸ್ಟಾರ್ಟಿಂಗನ್ನು ಇದ್ರದ್ದು ಭಾಳ ನೀವು ಕಡಿಮೆ ಏಜ್ ಒಳಗೆ ಸ್ಟಾರ್ಟಿಂಗ್ ಮಾಡಿದ್ರಿ ಪ್ರಿಪ್ರೇಷನ್ ಅಂದ್ರೆ ನಿಮಗೆ ಪ್ರೆಷರ್ ಇರೋದಿಲ್ರಿ. ನಾ ಇಷ್ಟು ವರ್ಷದಿಂದ ಇದನ್ನು ಮಾಡಕತ್ತೀನಿ, ಇನ್ನು ನನಗೆ ಆಗವಲ್ತು ಅಂಥೇಳಿ. ಮತ್ತು ಇದೇನು ಭಾಳ ಅಷ್ಟು ಡಿಫಿಕಲ್ಟ್ ಇಲ್ಲ ರೀ ಬ್ಯಾಂಕಿಂಗ್. ನೀವು ನನಗೆ ಚಂದಗೆ ಸಪೋರ್ಟ್ ಮಾಡವಲ್ರಿ, ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಸ್ವಲ್ಪ ಚಲೋ ಮಾಡಿದ್ರೆ ನನಗೂ ಮೋಟಿವೇಶನ್ ಆಗ್ತೈತೆ. ಚಲೋ ನಿಮಗೆ ಪಜಲ್, ಸ್ಕ್ವೇರ್, ಸಿಟ್ಟಿಂಗ್ ಎಲ್ಲ ವೆರಿ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಎಲ್ಲ ಸಿಲೆಬಸ್ಸನ್ನು ನಾನು ನಿಮಗೆ ಯೂಟ್ಯೂಬ್ ಒಳಗನೆ ಹೇಳ್ಕೊಡ್ತೀನಿ ರೀ, ನಿಮಗೆಲ್ಲ ಅರ್ಥ ಆಗುವ. ಬೆಸ್ಟ್ ಬಿಗಿನಿಂಗ್, ಫೋಕಸ್ ವಿತ್ ಕಾನ್ಫಿಡೆನ್ಸ್, ಕನ್ಸಿಸ್ಟೆನ್ಸಿ. ಒಂದು ಸತಿ ಆಗಲಿಲ್ಲ, 2 ಸತಿ ಆಗಲಿಲ್ಲ, ಮತ್ತೆ ಬಿಡುವಂಗಿಲ್ರಿ ಅದನ್ನು. ಹಂಗೆ ಮಾಡೋದ ಹಂಗೆ ಎಕ್ಸಾಮ್ ಬರೀದ ಮಾರ್ಕ್ಸ್ ಹಂಗೆ ಬರೀದ ಎಷ್ಟು ದಿವಸ ರೀ ಆಗೋದಿಲ್ರಿ ಅದು. ಹಾಗೆ ಆಗ್ತೈತ್ರಿ. ನೀವು ಕನ್ಸಿಸ್ಟೆಂಟ್ಲಿ ಎಫರ್ಟ್ ನಿಮ್ಮ ಡೆವಲಪ್ಮೆಂಟ್ ಸಂಬಂಧ ನೀವು ಆನೆಸ್ಟ್ ಎಫರ್ಟ್ಸ್ ಹಾಕಕತ್ತಿತ್ತಂದ್ರೆ ನೀವು ಎಕ್ಸಾಮ್ನು ಪಾಸ್ ಆಗ್ತೀರಿ. ನಿಮಗೆ ಜಾಬ್ ನಿಮ್ಗೆ ಕಿಶದಾಗ ಬಂದು ಕುಂತಿರ್ತೈತ್ರಿ. ಮತ್ತು ಅಟ್ ದ ಸೇಮ್ ಟೈಮ್ ಪ್ಲಾನಿಂಗ್ನು ಅಷ್ಟೇ ಇಂಪಾರ್ಟೆಂಟ್. ಪ್ಲಾನಿಂಗ್ ಬಗ್ಗೆನೇ ನಾನು ನಿಮಗೆ ಹೇಳಕತ್ತಿದ್ದು. ನೀವು ಈಗ ಗ್ರ್ಯಾಜುಯೇಷನ್ ಮಾಡಿದ ಮೇಲೆ ನಾ ಯಾವ್ದಾರ ಎಕ್ಸಾಮ್ಸಿಗೆ ಪ್ರಿಪ್ರೇಷನ್ ಆಗ್ತೀನಿ ಅಂತ ಮಾಡೋಕ್ಕೇ ಹೋಗಬೇಡ್ರಿ. ಗ್ರ್ಯಾಜುಯೇಷನ್ ಮಾಡ್ಕೊಂತನ ನಾರೇ ಅಂತೀನಿ ಬ್ಯಾಂಕಿಂಗ್ ಸಂಬಂಧ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿ. ನೀವು ಗ್ರ್ಯಾಜುಯೇಷನ್ ಮಾಡೋ ಮುಂದಾಗ ಹಾರ್ಡ್ಲಿ ಇಟ್ ಟೇಕ್ಸ್ 2 hours. ನೀವು ಚಲೋ ಆ 2 hours ಒಳಗೆ ನೀವು ಏನು ಮಾಡಬೇಕು, ಹೆಂಗೆ ಮಾಡಬೇಕು ಪ್ರಿಪ್ರೇಷನನ್ನು, ಅದನ್ನು ನಾನು ನಿಮಗೆಲ್ಲ ಈ ಚಾನಲ್ ಒಳಗೆ ಹೇಳ್ಕೊಡ್ತೀನಿ ರೀ. ನೀವು ನನ್ನ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಒಂದು ಕ್ಲಿಕ್ಕಿಂತ ನನ್ನ ಲೈಫ್ನಾಗೂ ಭಾಳಷ್ಟು ಹ್ಯುಮಂಗಸ್ ಡಿಫ್ರೆನ್ಸ್ ಕ್ರಿಯೇಟ್ ಆಗ್ತಿರ್ತೈತೆ ರೀ. ಸೊ ಪ್ಲೀಸ್ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿರಿ. ಮತ್ತು ವೆರಿ ಇಂಪಾರ್ಟೆಂಟ್, ಬ್ಯಾಂಕಿಂಗ್ ಎಕ್ಸಾಮ್ ಕಡೆ ಲಕ್ಷ ಕೊಡ್ರಿ. ನಾಳೊಂದು ಇಂಥದ್ದು ಡೇ ತರ್ತೀವಲ್ರಿ ನಾವು ಕನ್ನಡಿಗರು, ಈ ರಾಜ್ಯದಾಗೂ ನಾವು ನಮ್ಮ ಬ್ಯಾಂಕ್ ಹೆಸರೊಳಗೂ ನಾವೇ ಆ್ಯಸ್ ಅ ಬ್ಯಾಂಕರ್ ಆಗ್ತೀವಿ. ಅದಷ್ಟು ಅಲ್ಲದೆ ಹೊರಗಿನ ರಾಜ್ಯದೊಳಗೂ ನಾವು ಬ್ಯಾಂಕರ್ ಆಗಿ ತೋರಿಸ್ತೀವಿ. ಭಾಳ ಜಲ್ದಿ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೋಬೇಕ್ರಿ. ಈ ಚಾನೆಲ್ ಮೇನ್ಲಿ ಫೋಕಸ್ಡ್ ಫಾರ್ ದ ಬಿಗಿನರ್ಸ್ ಐತ್ರಿ. ಬಿಗಿನಿಂಗ್ ಯಾರು ಮಾಡಕತ್ತಾರೋ, ಶುರುವಾತಿಗೆ ಅವ್ರಿಗೇನು ಡೌಟ್ಸ್ ಬರ್ತಿರ್ತಾವೆ ಅಥವಾ ಎಕ್ಸಾಮ್ ಬಗ್ಗೆಯನ್ನು, ಎಕ್ಸಾಮ್ ಸಿಲೆಬಸ್ ಬಗ್ಗೆಯನ್ನು, ಯಾವ ಥರ ಎಲಿಜಿಬಿಲಿಟಿ ಬಗ್ಗೆನೂ ಅದೆಲ್ಲನೂ ನಾನು ನಿಮಗೆ ಈ ಚಾನಲ್ ಒಳಗೆ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ರೀ. ಸೊ ನೀವು ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮೋಟಿವೇಟ್ ಆಗಿರಿ. ವೆಲ್ ಬಿಗಿನ್ ಈಸ್ ಹಾಫ್ ಡನ್ ಅಂದ್ರೆ ನೀವು ಎಷ್ಟು ಜಲ್ದಿ ಮತ್ತು ಎಷ್ಟು ಕರೆಕ್ಟ್ ಟೈಮಿಂಗ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಿ ಅಷ್ಟು ಜಲ್ದಿ ನಿಮಗೆ ಚಲೋ ರಿಸಲ್ಟ್ ಬರ್ತೈತಿ ಅನ್ನೋದನ್ನು ನನಗೆ ಈ ವಾಕ್ಯದ ಮುಖಾಂತರ ಹೇಳೋದಿತ್ರಿ. ಸೊ ಲಾಸ್ಟಿಗೆ ನಿಮಗೆ ಒಂದೇ ಹೇಳೋದಂದ್ರೆ ಬ್ಯಾಂಕ್ ಎಕ್ಸಾಮ್ ಕಡೆ ಪ್ರಿಪ್ರೇಷನ್ ಕಡೆ ಇಂಟ್ರೆಸ್ಟ್ ತೋರಿಸ್ರಿ. ನನ್ನ ಚಾನಲ್ಗೆ ಫಾಲೋ ಮಾಡಿರಿ. ಪ್ರತಿಯೊಂದು ಕರ್ನಾಟಕದ ಬ್ಯಾಂಕ್ ಒಳಗೂ ಕನ್ನಡದ ಹುಡುಗರೇ ಕುಂಡಿರಬೇಕು ಅನ್ನೋ ಈ ನನ್ನ ಆಸೆ ಕಲ್ಪನೆಗೆ ನನಗೆ ಸಪೋರ್ಟ್ ಮಾಡಿರಿ.